ಹಲೋ ಕ್ರಿಯೇಟಿವ್ ಮೈಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟ್ರಿ ಆಫ್ ಎಡಿಟಿಂಗ್. ಸೊ ಇವತ್ತಿನ ಕ್ಲಾಸ್ದಾಗ ನಾವು ನೋಡಾರ್ದೇವಿ ಎಫಿನಿಟಿ ಸಾಫ್ಟ್ವೇರ್ ಬಗ್ಗೆ. ಸೊ ಯಾರು ಮೊದಲು ಫೋಟೋಶಾಪ್ ಯೂಸ್ ಮಾಡಿದಾರಿ, ಎಫಿನಿಟಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೇಕನ್ನತ್ತಿದ್ದೀರಿ, ಈ ಕ್ಲಾಸ ಅವ್ರ ಸಂಬಂಧದ. ಸೊ ಮೊದಲು ನೋಡೋಣ, ಎಫಿನಿಟಿ ಈ ಸಾಫ್ಟ್ವೇರ್ ಫ್ರೀ ಬಿಟ್ಟಾಗಿಂದ ಎಲ್ಲರೂ ಕ್ರಿಯೇಟರ್ಸ್ಗಳ ಇದಕ್ಕೆ ಯಾಕೆ ಶಿಫ್ಟ್ ಆಗತ್ತಿದ್ದಾರೋ, ಸೊ ಮತ್ತು ಯಾಕೆ ಆಗಬೇಕು. ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರುವಾಗ ಅಡಾಬಿ ಫೋಟೋಶಾಪ್ ಇದು ಪಿಕ್ಸೆಲ್ ಬೇಸ್ ಸಾಫ್ಟ್ವೇರ್. ಇದ್ರೊಳಗೆ ನಾವು ಏನೇನು ಮಾಡ್ಬೋದಿತ್ತು ಅಂದ್ರೆ ಫೋಟೋ ಎಡಿಟ್ ಮಾಡ್ಬೋದಿತ್ತು, ಇನ್ವಿಟೇಷನ್ ಕಾರ್ಡ್ ಮಾಡ್ಬೋದಿತ್ತು, ಬ್ಯಾನರ್ಸ್ ಮಾಡ್ಬೋದಿತ್ತು, ಫೋಟೋ ಮ್ಯಾನಿಪುಲೇಷನ್ ಮಾಡ್ಬೋದಿತ್ತು. ಎಲ್ಲಾನು ನಾವು ಫೋಟೋಶಾಪ್ದಾಗ ಮಾಡ್ತಿದ್ದು. ಫೋಟೋಶಾಪ್ ಇದು ಪಿಕ್ಸೆಲ್ ಬೇಸ್ ಸಾಫ್ಟ್ವೇರ್ ಇತ್ತು. ಸೊ ಅಡಾಬಿ ಇಲ್ಲುಸ್ಟ್ರೇಟರ್ ಮತ್ತೊಂದು ಸಾಫ್ಟ್ವೇರ್ ಅದ. ಅದ್ರೊಳಗೆ ಏನು ಮಾಡ್ತಿದ್ದು ಅಂದ್ರೆ ಗ್ರಾಫಿಕ್ ಡಿಸೈನ್, ಲೋಗೋ ಇವೆಲ್ಲ ಕ್ರಿಯೇಟಿವ್ ವರ್ಕ್ನ ನಾವು ಅಡಾಬಿ ಇಲ್ಲಿಸ್ಟ್ರೇಟರ್ದಾಗ ಮಾಡ್ತಿದ್ದು. ಸೊ ಬೈ ದ ವೇ, ಯಾರಿಗೆ ಅಡಾಬಿ ಇಲ್ಲಿಸ್ಟ್ರೇಟರ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ನಾ ಹೇಳ್ಬೇಕಂದ್ರೆ, ಅಡಾಬಿ ಇಲ್ಲಿಸ್ಟ್ರೇಟರ್ ಇದು ಕೋರಲ್ ಡ್ರಾ ಗೊತ್ತಲೇ ಸಾಫ್ಟ್ವೇರ್, ಬಟ್ ಇದು ಅಡಾಬಿ ಕಂಪ್ನಿದ. ಅಡಾಬಿ ಒಳಗೆ ಅಡಾಬಿ ಇನ್ ಡಿಸೈನ್ ಐತೆ, ಮತ್ತೊಂದು ಸಾಫ್ಟ್ವೇರ್ ಐತೆ. ಅದ್ರೊಳಗೆ ನೀವು ಮ್ಯಾಗ್ಝಿನ್, ಬುಕ್ ಡಿಸೈನ್ ಇವೆಲ್ಲ ಮಾಡ್ಬೋದು. ಎಫಿನಿಟಿ ಒಳಗು ಮೊದಲು ಹೆಂಗಿತ್ತಪ್ಪ ಅಂದ್ರೆ 3 ಸಾಫ್ಟ್ವೇರ್ ಬೇರೆ ಬೇರೆನೇ ಇತ್ತು. ಎಫಿನಿಟಿ ಫೋಟೋ ಇದು ಫೋಟೋಶಾಪ್ ಗತ್ಲೆ ಇತ್ತು. ಎಫಿನಿಟಿ ಡಿಸೈನರ್ ಇದು ಇಲ್ಲುಸ್ಟ್ರೇಟರ್ ಕೋರಲ್ ಡ್ರಾ ಗತ್ಲೆ. ಎಫಿನಿಟಿ ಪಬ್ಲಿಷರ್ ಇದು ಇನ್ ಡಿಸೈನ್ ಗತ್ಲೆ ಸಾಫ್ಟ್ವೇರ್ ಇದ್ದು. ಬಟ್ ಯಾವಾಗ ಇದನ್ನು ಕ್ಯಾನ್ವಾ ಟೇಕ್ ಓವರ್ ಮಾಡಿತ್ತಲ್ಲ, ಆ 3 ಸಾಫ್ಟ್ವೇರ್ ಫೀಚರ್ಸ್ಗಳನ್ನ ಇದು ಒಂದೇ ಸಾಫ್ಟ್ವೇರ್ದಾಗ ಮರ್ಜ್ ಮಾಡಿತ್ತು. ಅದು ಕಂಪ್ಲೀಟ್ಲಿ ಫ್ರೀ. ಸೊ ನೋ ಡೌಟ್ ಎಫಿನಿಟಿ ಈಸ್ ಅ ಗೇಮ್ ಚೇಂಜರ್. ಸೊ ನಾವು ಈಗೇನು ಮಾಡೋಣ ಅಂದ್ರೆ ಸಾಫ್ಟ್ವೇರ್ ಓಪನ್ ಮಾಡಿ ಇಂಟರ್ಫೇಸ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ, ಲೇಯರ್ಸ್ ಪ್ಯಾನಲ್ಸ್ಗಳು ನೋಡೋಣ, ಮತ್ತು ಯಾವ್ಯಾವ ಆಪ್ಷನ್ಸ್ಗಳು ಫೋಟೋಶಾಪ್ ಇದ್ರೊಳಗೆ ಕಾಮನ್ ಅದಾವಂತ ಬ್ರೀಫ್ದಾಗ ನಾನು ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಫಿನಿಟಿ ಒಮ್ಮೆ ಓಪನ್ ಆಯ್ತಂದ್ರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣ್ತದೆ. ಸೇಮ್ ಫೋಟೋಶಾಪ್ ಗೊತ್ತಲೇ ರೀಸೆಂಟ್ ಫೈಲ್ಸ್ ಪ್ರೀಸೆಟ್ ಎಲ್ಲ ಕಾಣ್ತವ. ಸೊ ಇಲ್ಲಿ ರೈಟ್ ಸೈಡ್ ನೀವು ಕ್ರಿಯೇಟ್ ಪ್ರೀಸೆಟ್ ಅಂತಾನು ಮಾಡಿ ಸೇವ್ ಮಾಡ್ಕೋಬಹುದು. ಹೈಟ್ ಮತ್ತು ವಿಡ್ತ್ ನ ಇಲ್ಲಿ ಚೇಂಜ್ ಮಾಡಬಹುದು. ಇಲ್ಲಿ ಡಾಕ್ಯುಮೆಂಟ್ ಯೂನಿಟ್ಸ್ ದಾಗ ಬಂದಾಗ ನಿಮ್ಗೆಲ್ಲ ಇಲ್ಲಿ ಮೆಜರ್ಮೆಂಟ್ ಯೂನಿಟ್ಸ್ ಗಳ ಇಲ್ಲಿ ಸಿಗ್ತಾವ. ಇದ್ರೊಳಗೆ ಬೆಸ್ಟ್ ಅಂದ್ರೆ ಫೀಟ್ ಅಂತಾನು ಆಪ್ಷನ್ ಕೊಟ್ಟಿದಾರ. ಸೊ ನಾವು ಫೋಟೋಶಾಪ್ದಾಗ ನಿಮ್ಗೆ ಗೊತ್ತಿರುವಾಗ ನಾವು ಏನು ಮಾಡ್ಬೇಕಿತ್ತಂದ್ರೆ ಇಂಚೀಸನ್ನ ಫೀಟ್ದಾಗ ಕನ್ವರ್ಟ್ ಮಾಡ್ಕೋತಿತ್ತು. 12 ಇಂಚ್ ಈಸ್ ಈಕ್ವಲ್ ಟು 1 ಫೀಟ್. ಬಟ್ ಇದ್ರೊಳಗೆ ಏನದಂದ್ರೆ ಫೀಟನ್ನು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ 1080 ಇದು ಇನ್ಸ್ಟಾಗ್ರಾಮ್ ಪೋಸ್ಟ್ರ. ಸೊ ಇದನ್ನು ನಾವೇನು ಮಾಡೋಣ ಅಂದ್ರೆ ಕ್ರಿಯೇಟ್ ಪ್ರೀಸೆಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನೀವು ಲೆಫ್ಟ್ ಸೈಡ್ ನೋಡ್ಬೋದು, ಮೈ ಪ್ರೀಸೆಟ್ದಾಗ ಇನ್ಸ್ಟಾಗ್ರಾಮ್ ನಮ್ಮ ಪ್ರೀಸೆಟ್ ಸೇವ್ ಆಗ್ತದೆ. ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಅಂತ ಮತ್ತು ಆಪ್ಷನ್ ಅದ. ಇದನ್ನು ನೀವು ಟರ್ನ್ ಆನ್ ಮಾಡ್ರಿ ಅಂದ್ರೆ ನೀವು ಸ್ಟಾರ್ಟಿಂಗಕ್ಕನ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಔಟ್ಪುಟ್ ಅದ, ಮಲ್ಟಿಪಲ್ ಪೇಜ್, ಮಾರ್ಜಿನ್, ಬ್ಲೀಡ್, ಡ್ರಾಯಿಂಗ್ ಸ್ಕೇಲ್ ಇವೆಲ್ಲ ಆಪ್ಷನ್ಸ್ ನಿಮಗೆ ಇಲ್ಲಿ ಸಿಗ್ತಾವ. ಸೊ ಒಮ್ಮೆ ಇದಾದ ಕೂಡಲೇ ಕ್ರಿಯೇಟ್ ಡಾಕ್ಯುಮೆಂಟ್ ಅಂತಂದ್ರಿ. ಕ್ರಿಯೇಟ್ ಡಾಕ್ಯುಮೆಂಟ್ ಅಂದ ಕೂಡಲೇ ನಿಮಗೆ ಈ ಥರ ಇಂಟರ್ಫೇಸ್ ಕಾಣ್ತದೆ. ಸ್ಟಾರ್ಟಿಂಗ್ ಟಾಪಲ್ಲಿ ನೋಡ್ಬೋದು, ಇದು ಮೆನ್ಯೂ ಬಾರ್. ಸೊ ಮೆನ್ಯೂ ಬಾರ್ದಾಗ ನಿಮ್ಗೆ ಎಲ್ಲ ಆಪ್ಷನ್ಸ್ಗಳು ಸಿಗ್ತಾವೆ. ಸೆಕೆಂಡ್ ಏನದಪ್ಪ ಅಂದ್ರೆ ಇದು ಕಂಟೆಕ್ಸ್ಟ್ ಟೂಲ್ ಬಾರ್. ಥರ್ಡ್ ಏನದ ಅಂದ್ರೆ ಇದು ಆಪ್ಷನ್ ಬಾರ್. ಸೊ ಲೆಫ್ಟ್ ಸೈಡ್ ನೋಡ್ಬೋದು, ಇದು ನಮ್ಮದು ಟೂಲ್ ಬಾರ್ ಅದ. ಮತ್ತು ರೈಟ್ ಸೈಡ್ ನಿಮಗೆ ಇವೆಲ್ಲ ಪ್ಯಾನಲ್ಸ್ಗಳು ಸಿಗ್ತಾವ. ಸೇಮ್ ಫೋಟೋಶಾಪ್ ಗತ್ಲೆ ಇಲ್ಲೂ ನಿಮಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಲೇಯರ್ ಇವೆಲ್ಲ ನಿಮಗೆ ಇಲ್ಲಿ ತೆಳಗೆ ನೋಡೋಕೆ ಸಿಗ್ತೈತಿ. ಸೊ ಇದು ನಡುವೆ ಏನದ, ಇದು ನಿಮ್ಮದು ಕ್ಯಾನ್ವಾಸ್. ಇಲ್ಲಿ ನೀವು ಏನು ಬೇಕಾದ ಡಿಸೈನ್ಸ್ ಅದ ನೀವು ಅಲ್ಲಿ ಮಾಡ್ಕೋಬೋದು. ಈ ಸಾಫ್ಟ್ವೇರ್ನ ನಾನು ಕೆಲವು 2 ದಿವಸದಿಂದ ಯೂಸ್ ಮಾಡತ್ತಿದ್ದೀನಿ. ಬಟ್ ಆನೆಸ್ಟ್ಲಿ ಇದ್ರೊಳಗಿನ ಟೂಲ್ಸ್ಗಳು ಭಾಳ ಈಸಿ ಇದಾವ ಯೂಸ್ ಮಾಡೋಕೆ. ಸೊ ನಾವು ಮೊದಲು ನೋಡೋಣ ನಮ್ಮದು ಕಂಟೆಕ್ಸ್ಟ್ ಟೂಲ್ ಬಾರ್ನ. ಇದ್ರೊಳಗೆ ನೀವು ನೋಡ್ಬೋದು ವೆಕ್ಟರ್ ಅಂತ ಆಪ್ಷನ್ ಅದ, ಪಿಕ್ಸೆಲ್ ಅಂತ ಅದ, ಲೇಔಟ್ ಅಂತ ಅದ. ಇದಕ್ಕೆ ಅವ್ರು ಏನು ಹೆಸರು ಕೊಟ್ಟಿದ್ದಾರಪ್ಪ ಅಂದ್ರೆ ಸ್ಟುಡಿಯೋ. ಸೊ ನೀವು ಇದನ್ನು ಲೇಔಟ್ ಸ್ಟುಡಿಯೋ, ಪಿಕ್ಸೆಲ್ ಸ್ಟುಡಿಯೋ, ವೆಕ್ಟರ್ ಸ್ಟುಡಿಯೋ 3 ಶಾರ್ಟ್ದಾಗ ಹೇಳ್ಬೇಕಂದ್ರೆ ಬೇರೆ ಬೇರೆ ಸಾಫ್ಟ್ವೇರ. ನೀವು ಯಾವತ್ತಕ್ಕೂ ನೀವು ಎಲ್ಲಿ ಬೇಕಾದಲ್ಲಿ ನೀವು ಅಲ್ಲಿ ಈ ಟೈಪ್ ಕ್ಲಿಕ್ ಮಾಡಿ ಸ್ವಿಚ್ ಆಗ್ಬೋದು. ಸ್ವಿಚ್ ಆದಮೇಲೆ ನೀವು ಲೆಫ್ಟ್ ಸೈಡ್ ನೋಡ್ಬೋದು ಆಪ್ಷನ್ಸ್ ಟೂಲ್ ಬಾರ್ದಾಗ ಟೂಲ್ಸ್ಗಳನ್ನು ಚೇಂಜ್ ಆಗ್ತಾವೆ. ಲೇಔಟ್ ಬಂದ್ರೆ ಲೇಔಟ್ ಟೂಲ್ಗಳು ನಿಮ್ಗೆ ಅಲ್ಲಿ ಕಾಣ್ತಾವೆ. ಫೋರ್ತ್ ಆಪ್ಷನ್ ನಿಮಗೆ ಕ್ಯಾನ್ವಾ AI ಸ್ಟುಡಿಯೋ ಅಂತದ. ಇದ್ರೊಳಗೆ ನಿಮಗೆ ಎಲ್ಲ AI ಟೂಲ್ಸ್ಗಳು ಇಲ್ಲಿ ಸಿಗ್ತಾವೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿರಿ ಅಂದ್ರೆ ನೀವು ಅಪ್ಗ್ರೇಡ್ ಮಾಡಬೇಕಾಗ್ತದೆ. ಫ್ರೀದಾಗ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ಡೋಂಟ್ ವರಿ, ನಮ್ಮ ಕಡೆ ಫ್ರೀದಾಗ ನಮಗೆ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. AIದು ನಿಮಗೆ ನೀಡಿದ್ದಾಗ ನೀವು ಬೇಕಾದ್ರೆ ಅಪ್ಡೇಟ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಸೊ ನೀವು ರೈಟ್ ಸೈಡ್ ನೋಡ್ಕೋಬೋದು, ರಿಮೂವ್ ಬ್ಯಾಕ್ಗ್ರೌಂಡ್ ಮತ್ತು ಸೆಲೆಕ್ಟ್ ಸಬ್ಜೆಕ್ಟ್ ಅದ. ಸ್ಯಾಡ್ಲಿ ಅವ್ರು ಇದನ್ನು ಫ್ರೀ ಇಟ್ಟಿಲ್ಲ, ಇದಕ್ಕೂ ಅಪ್ಗ್ರೇಡ್ ಮಾಡಬೇಕಾಗ್ತದೆ. ವೇರ್ ಇನ್ ಫೋಟೋಶಾಪ್ ನೀವು ಒಂದು ಕ್ಲಿಕ್ದಾಗ ಅದನ್ನು ರಿಮೂವ್ ಮಾಡ್ಬೋದಿತ್ತು. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ನಿಮಗೆ ಇನ್ನೂ ಇಲ್ಲಿ ಸ್ಟುಡಿಯೋದ ಆಪ್ಷನ್ ಸಿಗ್ತಾವೆ. ರೀಟಚ್ದ, ಆಮೇಲೆ ಟೈಪೋಗ್ರಫಿದ, ಕಲರ್ ಗ್ರೇಡಿಂಗ್ದ,
ನೀವು ಜಸ್ಟ್ ಹಿಂಗೆ ಕ್ಲಿಕ್ ಮಾಡ್ರಿ ಅಂದ್ರೆ ರೀಟಚ್ ನೀವು ನೋಡ್ಬೋದು ಸ್ಟುಡಿಯೋ ಓಪನ್ ಆಗ್ತದೆ. ಟೈಪಾಗ್ರಫಿ ಕಂಪೋಸಿಷನ್ ಮಾಡ್ರಿ ಅಂದ್ರೆ ಆ ಟೈಪ್ದಾಗ ನೀವು ಯಾವುದೂ ಬೇಕಾದ್ರೆ ಸ್ಟುಡಿಯೋನ ಕ್ಲಿಕ್ ಮಾಡ್ರಿ ಅಂದ್ರೆ ಅಲ್ಲಿ ನಿಮಗೆ ಆಪ್ಷನ್ ಕಾಣ್ತದೆ. ಸೊ ನಿಮ್ದು ಓನ್ ಕ್ರಿಯೇಟ್ ಸ್ಟುಡಿಯೋ ಮಾಡ್ಕೋಬೇಕಾಗಿತ್ತಂದ್ರೂ ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ದು ಓನ್ ಕ್ರಿಯೇಟ್ ಸ್ಟುಡಿಯೋ ಮಾಡ್ಕೋಬೋದು. ಸೊ ಈಗ ನೋಡೋಣ ಈ ಸ್ಟುಡಿಯೋ ಏನದ. ಸೊ ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ಸ್ಟುಡಿಯೋ ಅಂತ ನಿಮಗೆ ಇಲ್ಲಿ ಆಪ್ಷನ್ ಕಾಣ್ತದೆ. ಮೊದಲೇ ಹೇಳಿದಾಗ ಎಫಿನಿಟಿ ಇದ್ದಿದ್ದ 3 ಸಾಫ್ಟ್ವೇರ್ ಮರ್ಜ್ ಮಾಡಿ ಒಂದು ಸಾಫ್ಟ್ವೇರ್ ಆಗಿದೆ, ವೆಕ್ಟರ್, ಪಿಕ್ಸೆಲ್, ಲೇಔಟ್. ಸೊ ನೀವು ನೋಡುವಾಗ ನಾವು ಎಲ್ಲರೂ ವೆಕ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಟೂಲ್ಸ್ ನಿಮಗೆ ಇದ್ರ ಕಾಣ್ತಾವ, ಪಿಕ್ಸೆಲ್ ಮಾಡಿದ್ರೆ ಟೂಲ್ಸ್ ಬೇರೆ ಕಾಣ್ತಾವ, ಲೇಔಟ್ ಮಾಡ್ರೆ ಟೂಲ್ ಬೇರೆ ಕಾಣ್ತಾವೆ. ಈಗ ಪಿಕ್ಸೆಲ್ದಾಗ ಡಿಸೈನ್ ಮಾಡುವಾಗ ಈ ಟೂಲ್ಸ್ ಮಾಡಿ ಡಿಸೈನ್ ಮಾಡುವಾಗ ನಾವು ಸ್ವಿಚ್ ಆಗುಲ್ದನ ಇದ್ರ ಬೇರೆ ಟೈಪ್ಗೆ ಸ್ವಿಚ್ ಆಗುಲ್ದನ ನೀವು ಪಿಕ್ಸೆಲ್ದಾಗ ಇದ್ದ ವೆಕ್ಟರ್ದಾಗಿನ ಟೂಲ್ಸ್ಗಳು ನಿಮಗೆ ಬೇಕಾಗಿದ್ದು ಅಂದ್ರೆ ನೀವು ಸ್ಟುಡಿಯೋ ಅಂತ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮದ ಓನ್ ಟೂಲ್ ಸೆಟ್ಗಳನ್ನು ನೀವು ಇಲ್ಲಿ ಕ್ರಿಯೇಟ್ ಸ್ಟುಡಿಯೋ ಅಂತ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದಾದ್ಮೇಲೆ ನಮಗೆ ಇಲ್ಲಿ 2 ಆಪ್ಷನ್ ಕಾಣ್ತಾವೆ, ಒಂದು ವೆಕ್ಟರ್ ವ್ಯೂ ಮೋಡ್ ಮತ್ತು ಇನ್ನೊಂದು ಪಿಕ್ಸೆಲ್ ವ್ಯೂ ಮೋಡ್. ಸೊ ವೆಕ್ಟರ್ ವ್ಯೂ ಮೋಡ್, ಪಿಕ್ಸೆಲ್ ವ್ಯೂ ಮೋಡ್ ಅಂದ್ರೆ ವೆಕ್ಟರ್ದಾಗ ಇದ್ದಾಗ ನಿಮ್ಗೆ ಶಾರ್ಪ್ ಡಿಸೈನ್ ಕಾಣ್ತಾವ, ಪಿಕ್ಸೆಲ್ದಾಗ ಇದ್ದಾಗ ಪಿಕ್ಸೆಲ್ಸ್. ಲೆಫ್ಟ್ ಸೈಡ್ ನೀವು ನೋಡ್ಬೋದು ಟೂಲ್ಸ್ ಯಾವ ಸೆಲೆಕ್ಟ್ ಮಾಡ್ತೀನಲ್ಲ ಮ್ಯಾಲೆ ನಿಮಗೆ ಆಪ್ಷನ್ ಬಾರ್ದಾಗ ಎಲ್ಲ ಆಪ್ಷನ್ಸ್ಗಳು ಚೇಂಜ್ ಆಗ್ತಾವೆ. ಸೊ ನೀವು ಯಾವ ಟೂಲ್ ಸೆಲೆಕ್ಟ್ ಮಾಡ್ತೀರಿ ಅದ್ರದ್ದು ನಿಮಗೆ ಆಪ್ಷನ್ಸ್ಗಳು ನಿಮ್ಗೆ ಅಲ್ಲಿ ಕಾಣ್ತಾವೆ. ಕೆಲವೊಂದು ಟೂಲ್ಸ್ ಕಡೆ ನಿಮಗೆ ಎರೋ ಮಾರ್ಕ್ ಚಿಕ್ಕದು ಕಾಣ್ತದೆ, ಅಲ್ಲಿ ಮೇಲೆ ನೀವು ಹೋಲ್ಡ್ ಮಾಡಿ ಇಟ್ರಂದ್ರೆ ಅಥವಾ ಗ್ರೂಪ್ ಆಗಿದ್ದು ಎಲ್ಲ ಟೂಲ್ಸ್ಗಳು ನೀವು ಆಕ್ಸೆಸನ್ನು ಮಾಡ್ಕೋಬೋದು. ಸೊ ಈಗೇನು ಮಾಡೋಣ ಅಂದ್ರೆ ಇಮೇಜ್ಗಳನ್ನು ಎಫಿನಿಟಿ ಸಾಫ್ಟ್ವೇರ್ದಾಗ ಇಂಪೋರ್ಟ್ ಮಾಡ್ಕೊಂಡು ಸೊ ಅದ್ರ ಮೇಲೆ ವರ್ಕ್ ಮಾಡೋಣ. ಸೊ ಫಸ್ಟ್ ಇಮೇಜನ್ನು ಇಂಪೋರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಮೇಲೆ ನಮ್ಮ 2 ಟ್ಯಾಬ್ ಓಪನ್ ಅದು ಸೇಮ್ ಆ್ಯಸ್ ಫೋಟೋಶಾಪ್. ಸೊ ನಾವು ಇಲ್ಲಿ ಮತ್ತೊಂದು ಇಮೇಜ್ ತೊಗೊಂಡು ಬಂದು ಇಲ್ಲಿ ಡ್ರಾಪ್ ಮಾಡ್ತೀನಿ. 2 ಇಮೇಜನ್ನು ನಾವು ತೊಗೊಂಡು ಕಂಪೋಸಿಷನ್ ಮಾಡೋಣ. ಸೊ ಇಲ್ಲಿ ರೈಟ್ ಸೈಡ್ ನೋಡ್ಬೋದು ಇವು ನಮ್ಮ ಪ್ಯಾನಲ್ಸ್ ಇದಾವೆ, ಮತ್ತು ಈಗ ತೆಳಗು ನೋಡ್ಬೋದು ಎಲ್ಲ ಪ್ಯಾನಲ್ಸ್ಗಳು ನಮ್ಮ ಇಲ್ಲಿ ಸೈಡಿಗೆ ಕಾಣ್ತಾವೆ. ಲೇಯರ್ ಪ್ಯಾನಲ್ಸ್ ನಾವೇನು ಮಾಡೋಣ, ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಡಿಸೈನಿಂಗ್ದಾಗ ಭಾಳ ಇಂಪಾರ್ಟೆಂಟ್, ಇದನ್ನು ಸೈಡಿಗೆ ತಂದಿಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋಣ. ಇದು ಅಟ್ಯಾಚ್ ಆಗಿಬಿಡ್ತದೆ, ಎಲ್ಲ ಲೇಯರ್ಸ್ಗಳು ನಮಗೆ ಇಲ್ಲಿ ಕಾಣ್ತಾವೆ. 2 ಲೇಯರ್ಸ್ ನಮ್ಮ ಕಡೆ ಇಲ್ಲಿದ್ದಾವೆ. ಸೊ ಇಲ್ಲಿ ಮೇಲೆ ನೋಡ್ಬೋದು ಇದೆಲ್ಲ ನಮ್ಮ ಪ್ಯಾನಲ್ಸಲ್ಲಿ ನಮ್ದು ಏನದ ಒಪ್ಯಾಸಿಟಿ ಅದ, ನೀವು ಇಲ್ಲಿ ಕಮ್ಮಿ ಮಾಡ್ಬೋದು. ಇಲ್ಲಿ ಸೈಡಿಗೆ ನಮ್ಮ ಏನಿದಾವೆ ಅಂದ್ರೆ ಬ್ಲೆಂಡಿಂಗ್ ಆಪ್ಷನ್ಸ್. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬ್ಲೆಂಡ್ ಇಫ್ ಆಪ್ಷನ್ ಸಿಗ್ತದೆ. ತೆಳಗೆ ಬಂದು ಕೂಡಲೇ ನಿಮಗೆ ಮತ್ತೆ ಇಲ್ಲಿ ಐಕಾನ್ಸ್ಗಳಿದಾವೆ. ಫಸ್ಟ್ ಏನದಪ್ಪ ಅಂದ್ರೆ ಲೇಯರ್ ಇಫೆಕ್ಟ್ಸ್. ಸೊ ಬ್ಲೆಂಡಿಂಗ್ ಆಪ್ಷನ್ಸ್ ಏನು ಫೋಟೋಶಾಪ್ದಾಗ ಇತ್ತಲ್ಲ ಆ ಆಪ್ಷನ್ಸ್ ನಿಮ್ಗೆ ಇಲ್ಲೆಲ್ಲ ಸಿಗ್ತಾವೆ. ಇದ್ರೊಳಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಔಟರ್ ಶಾಡೋ ಏನದಲ್ಲ, ಡ್ರಾಪ್ ಶಾಡೋ, ಗೌಷನ್ ಬ್ಲರು ನಿಮಗೆ ಇಲ್ಲಿ ಸಿಗ್ತದೆ. ಸೊ ಇಲ್ಲಿ ಮತ್ತೆ ತೆಳಗೆ ಬಂದು ನೋಡಿದ ಕೂಡಲೇ ನಮಗೆ ಮಾಸ್ಕಿಂಗ್ ಸಿಗ್ತದೆ. ಮಾಸ್ಕಿಂಗ್ ಸೇಮ್ ಆ್ಯಸ್ ಫೋಟೋಶಾಪ್, ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಮಾಸ್ಕ್ ಮಾಡಿ ಏನೋ ಆಬ್ಜೆಕ್ಟ್ ಇರೇಸ್ ಮಾಡ್ಬೋದು. ಅದಾದಮೇಲೆ ನಮಗೆ ಫಿಲ್ಟರ್ಸ್ ಇದಾವೆ. ಫಿಲ್ಟರ್ಸ್ದಾಗ ನಿಮ್ಗೆ ಎಲ್ಲ ಫಿಲ್ಟರ್ಸ್, ಬ್ಲರ್ ಫಿಲ್ಟರ್ಸ್ ಇವೆಲ್ಲ ನಿಮ್ಗೆ ಈ ಫಿಲ್ಟರ್ಸ್ಗಳ ನೀವು ಡೈರೆಕ್ಟಾಗಿ ಇಲ್ಲಿ ಆಕ್ಸೆಸ್ ಮಾಡ್ಕೋಬೋದು. ಇದಾದಮೇಲೆ ನಮಗೆ ಆಪ್ಷನ್ ಯಾವ ಸಿಗ್ತದೆ ಅಂದ್ರೆ ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟ್ ನಾವು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲೆಲ್ಲ ಬ್ರೈಟ್ನೆಸ್ ಆ್ಯಂಡ್ ಕಾಂಟ್ರಾಸ್ಟ್ ಲೆವೆಲ್ಸ್ ಎಲ್ಲ ನಮಗಿಲ್ಲಿ ನೋಡೋಕೆ ಸಿಗ್ತದೆ. ಸೊ ಇಲ್ಲಿ ನಮಗೆ ಫೋಲ್ಡರ್ ಅದ ಕ್ಲಿಕ್ ಕ್ರಿಯೇಟ್ ಮಾಡೋದಿತ್ತಂದ್ರೆ ಅಲ್ಲಿ ಕ್ಲಿಕ್ ಮಾಡ್ಕೋಬೋದು. ಕಂಟೈನರ್ ಲೇಯರ್ ಅದ, ಆಮೇಲೆ ಪಿಕ್ಸೆಲ್ ಲೇಯರ್. ಪಿಕ್ಸೆಲ್ ಲೇಯರ್ ಅಂದ್ರೆ ನ್ಯೂ ಲೇಯರ್ ಆ್ಯಡ್ ಮಾಡೋಕೆ. ಅದಾದ್ಮೇಲೆ ನಮ್ಮದು ಏನೈತಿ ಡಿಲೀಟ್, ರಿಮೂವ್ ಮಾಡಬೇಕಾಯ್ತಂದ್ರೆ ಡಿಲೀಟ್ ಟೂಲನ್ನು ಪ್ರೆಸ್ ಮಾಡ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ನಿಮ್ಗೆ ಇಲ್ಲೂ ಸಿಗ್ತದೆ ಪ್ಯಾನಲ್ದಾಗ, ಮತ್ತು ಇಲ್ಲಿ ತೆಳಗಡೆಯಿಂದ ನೀವು ಕ್ಲಿಕ್ ಮಾಡ್ರಂದ್ರೆ ನೀವು ಅಡ್ಜಸ್ಟ್ಮೆಂಟ್ ಲೇಯರ್ನ ಆಕ್ಸೆಸ್ ಮಾಡ್ಕೋಬೋದು. ಸೊ ನಾವೇನು ಮಾಡೋಣ ಅಂದ್ರೆ ಫಸ್ಟ್ ನಾವು ಇಲ್ಲಿಗ ಬ್ರೈಟ್ನೆಸ್ ಆ್ಯಂಡ್ ಕಾಂಟ್ರಾಸ್ಟ್ನ ಕ್ಲಿಕ್ ಮಾಡೋಣ. ಸೊ ನೋಡ್ಬೋದು ನಿಮ್ಗೆ ಲೇಯರ್ ಪ್ಯಾನಲ್ದಾಗ ಅಲ್ಲಿ ನಮ್ದು ನೋವಾ ಲೇಯರ್ ಮೇಲೆ ನಿಮ್ಮ ಬ್ರೈಟ್ನೆಸ್ ಕಾಣ್ತದೆ. ಇಲ್ಲಿ ಅಡ್ಜಸ್ಟ್ ಮಾಡಿದ ಮೇಲೆ ನೋಡ್ಬೋದು ನಮ್ಮದು 2 ಲೇಯರ್ ಮೇಲಿದ ಅಫೆಕ್ಟ್ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು ಅಡ್ಜಸ್ಟ್ಮೆಂಟ್ ಲೇಯರ್ ಹೆಂಗೆ ಯೂಸ್ ಆಗ್ತದೆ ಅಂದ್ರೆ ಯಾವ ಲೇಯರ್ ಅಡ್ಜಸ್ಟ್ಮೆಂಟ್ ತೆಳಗಿದೆಲ್ಲ ಅದೆಲ್ಲದ್ರ ಮೇಲೆ ಅಫೆಕ್ಟ್ ಆಗ್ತದೆ. ನಾವು ಆ ಅಡ್ಜಸ್ಟ್ಮೆಂಟ್ ಲೇಯರ್ ಡ್ರ್ಯಾಗ್ ಮಾಡಿ ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ವು ಅಂದ್ರೆ ನೀವು ನೋಡ್ಬೋದು ನೋವಾ ಲೇಯರ್ ಒಳಗಡೆ ನಮ್ಮದೀಗ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಇಫೆಕ್ಟ್ ಒಳಗೆ ಹೋಗಿದೆ. ಸೊ ನಾವು ಆಲ್ಟ್ ಕ್ಲಿಕ್ ಹೆಂಗೆ ಫೋಟೋಶಾಪ್ದಾಗ ಮಾಡ್ತಿದ್ದಿಲ್ಲ ಇದ್ರೊಳಗೆ ಹಂಗಿಲ್ಲ, ಡ್ರ್ಯಾಗ್ ಡ್ರಾಪ್ ಮಾಡಿರಿ. ಈಗ ನೋಡ್ಬೋದಕ್ಕೆ ನಮ್ಮದು ಬ್ರೈಟ್ನೆಸ್ ಇದ್ದಿದ್ದ ಜಸ್ಟ್ ಅದೊಂದು ಲೇಯರ್ ಮೇಲೆ ಅಫೆಕ್ಟ್ ಆಗ್ತದೆ. ಸೊ ಇಲ್ಲಿಂದ ನಾವು ಕರ್ವ್ನ ಕ್ಲಿಕ್ ಮಾಡಿದ ಕೂಡಲೇ ನೀವು ನೋಡ್ಬೋದು ಕರ್ವ್ ಇದ್ದಿದ್ದು ನಮ್ಮ ನೋವಾ ಲೇಯರ್ದಾಗ ಹೋಗಿದೆ. ಇಲ್ಲಿಂದ ನಾವು ಇದನ್ನು ಕರ್ವ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ RGB CMYK ಅದ, ಮಾಸ್ಟರ್ದಾಗ ಹೋಗಿ ರೆಡ್, ಗ್ರೀನ್, ಬ್ಲೂ ಚಾನಲ್ ಅಡ್ಜಸ್ಟ್ ಸಪ್ರೇಟಾಗಿ ಮಾಡ್ಬೋದು. ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ನಾನು ಏನು ಮಾಡ್ತೀನಿ ಅಂದ್ರೆ ಬ್ಲೂ ಚಾನಲ್ದಾಗ ಹೋಗಿ ಇದನ್ನು ನಾವು ಇಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಬೋದು. ಸೊ ನೋಡ್ಬೋದು ನೀವು ಇದಷ್ಟು ಸೂಪರ್ ಈಸಿದಾಗ ನೀವು
ಕ್ಲಿಪ್ಪಿಂಗ್ ನೀವು ಇಲ್ಲಿಂದ ಮಾಡ್ಕೋಬೋದು ಮತ್ತು ಎಷ್ಟು ನೀಟಾಗಿ ನಿಮ್ಮ ಲೇಯರ್ನು ಅರೇಂಜ್ ಆಗ್ತದೆ ವಿದೌಟ್ ಎನಿ ಮೆಸ್. ಸೊ ನಾವೇನು ಮಾಡೋಣ ಅಂದ್ರೆ ಈಗ ಫಸ್ಟ್ ಟೂಲ್ ನೋಡೋಣ, ವಿಚ್ ಈಸ್ ಮೂವ್ ಟೂಲ್. ಮೂವ್ ಟೂಲ್ ನೀವು ಸೆಲೆಕ್ಟ್ ಮಾಡ್ಕೊಂಡ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ನೀವು ಲೇಯರ್ದಾಗ ನೋಡ್ಬೋದು. ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮದು ಫಸ್ಟ್ ಲೇಯರ್ ಸೆಲೆಕ್ಟ್ ಅದ. ಸೊ ಇದನ್ನು ನಾವು ಮೂವ್ ಮಾಡ್ಬೋದು. ಸೈಡಿಗೆ ತಂದು ಇಟ್ರಂದ್ರೆ ನೀವು ಇದನ್ನು ರೊಟೇಟ್ ಮಾಡ್ಬೋದು. ರೊಟೇಟ್ ಮಾಡಿದ್ರೆ ನೀವು ಸ್ಕೇಲ್ ಕೂಡ ಮಾಡ್ಕೋಬೋದು. ಸೊ ಇದ್ರ ಒಂದು ಇಂಟ್ರೆಸ್ಟಿಂಗ್ ಏನದ ಅಂದ್ರೆ, ನೀವು ಫೋಟೋಶಾಪ್ದಾಗ ನೀವು ಏನು ಮಾಡ್ತಿದ್ರಲ್ಲ, ಸ್ಕೇಲ್ ಮಾಡೋ ಮುಂದೆ ರೈಟ್ ಕ್ಲಿಕ್ ಮಾಡ್ಕೊಂಡ ನೀವೇನು ಮಾಡ್ತಿದ್ರಿ, ಸ್ಮಾರ್ಟ್ ಆಬ್ಜೆಕ್ಟ್ ಮಾಡ್ತಿದ್ದು. ಸೊ ಇದ್ರೊಳಗೆ ನಿಮ್ಗೆ ಸ್ಮಾರ್ಟ್ ಆಬ್ಜೆಕ್ಟ್ ಮಾಡೋ ನೀಡಿಲ್ಲ. ಸೊ ನಾವೀಗ ಏನು ಮಾಡೋಣ ಅಂದ್ರೆ, ಈ ಇಮೇಜನ್ನು ಸಣ್ಣದು ಮಾಡೋಣ, ಸ್ಕೇಲ್ ಸಣ್ಣದು ಮಾಡೋಣ. ಸೊ ಸ್ಕೇಲ್ ಸಣ್ಣದು ಅದು ಮಾಡಿ ನಾವು ಇದನ್ನು ಮತ್ತೆ ನಾವು ಸ್ವಲ್ಪ ಸ್ಕೇಲ್ ಲಾರ್ಜ್ ಮಾಡಿದ್ದು ಅಂದ್ರೆ ನೀವು ನೋಡ್ಬೋದು ಕ್ವಾಲಿಟಿ ಒಟ್ಟ ಇಮೇಜಿಂದ ಲೂಸ್ ಆಗಿಲ್ಲ. ದಿಸ್ ಈಸ್ ವೆರಿ ಯೂಸ್ಫುಲ್. ಅದಕ್ಕೆ ನಿಮ್ಗೆ ರೈಟ್ ಕ್ಲಿಕ್ ಮಾಡಿ ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿ ಆಮೇಲೆ ಮತ್ತೆ ನಿಮ್ಗೆ ರೆಸ್ಟ್ರೈಸ್ ಮಾಡೋದು ಏನೂ ನೀಡಿಲ್ಲ. ನೀವು ಡೈರೆಕ್ಟಾಗಿ ಈ ಇಮೇಜನ್ನು ಸ್ಕೇಲ್ ಸಣ್ಣದ ಮತ್ತು ದೊಡ್ಡದ ಮಾಡ್ಬೋದು ವಿದೌಟ್ ವರಿಂಗ್ ಅಬೌಟ್ ಲೂಸಿಂಗ್ ಕ್ವಾಲಿಟಿ. ಐ ರಿಯಲಿ ಲೈಕ್ ದಿಸ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್ದಾಗ ಬಂದ ಕೂಡಲೇ ನಿಮ್ಗೆ ಕಾಣ್ತದೆ ಕ್ರಾಪ್ ಟೂಲ್. ಕ್ರಾಪ್ ಟೂಲ್ ನಿಮ್ಗೆ ಗೊತ್ತಿದ್ದಾಗ ನೀವು ಕ್ಯಾನ್ವಾಸನ್ನು ನೀವು ಕ್ರಾಪ್ ಮಾಡ್ಕೋಬೋದು. ಆಮೇಲೆ ಅದಾದಮೇಲೆ ನಮಗೇನು ಸಿಗ್ತದೆ ಅಂದ್ರೆ ಆಬ್ಜೆಕ್ಟ್ ರಿಮೂವಲ್ ಟೂಲ್. ಇವೆಲ್ಲ ಟೂಲ್ಸ್ಗಳು ನಮಗೆ ಇಲ್ಲಿ ಸಿಗ್ತಾವೆ. ಸೊ ಎಲ್ಲ ಟೂಲ್ಸ್ ನಾವು ನೋಡ್ಕೋತ ಹೋಗೋದಿಲ್ಲ, ಯಾವ ಇಂಪಾರ್ಟೆಂಟ್ ಇದಾವೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಮೇಲೆ ನೋಡ್ಬೋದು ಟೆಕ್ಸ್ಟ್ ಬಾರ್ ಮೇಲೆ ನಿಮಗೆ ಅಲ್ಲಿ ಗ್ಯಾಪ್ ಏರಿಯಾ ಕಾಣ್ತದೆ. ಸೊ ಇಲ್ಲೂ ನೀವು ಏನು ಮಾಡ್ಕೋಬೋದು ಅಂದ್ರೆ ಆಪ್ಷನ್ ಟೂಲ್ಸ್ಗಳನ್ನು ನಾವು ಇಲ್ಲೂ ಆ್ಯಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದು ಪ್ಯಾನಲ್ಸ್ಗಳನ್ನು ನಿಮ್ಗೆ ಯಾವ ಥರ ಬೇಕು ನಿಮ್ಮ ಪ್ರಕಾರವಾಗಿ ಅರೇಂಜ್ಮೆಂಟ್ ಮಾಡ್ಕೋಬೋದು. ಸೊ ನಾವು ಈಗೇನು ಮಾಡೋಣಪ್ಪ ಅಂದ್ರೆ ಕಲರ್ ಕರೆಕ್ಷನ್ಸ್. ಈಗ ಒಂದು ಇಮೇಜನ್ನು ಡ್ರ್ಯಾಗ್ ಡ್ರಾಪ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮ ಈಗ ಇಮೇಜ್ ನಮ್ಮ ಕಡೆ ಇಲ್ಲಿದೆ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ಕಲರ್ ಗ್ರೇಡ್ ಅಂತ ಒಂದು ಟ್ಯಾಬ್ ಅದ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಮೇಲೆ ನಿಮ್ಗೆ ಕಲರ್ ಗ್ರೇಡಿಂಗ್ ಅಂತ ಸಿಗ್ತದೆ. ಇಲ್ಲಿ ನಾವು ಕ್ವಿಕ್ ಅಡ್ಜಸ್ಟ್ಮೆಂಟ್ದಾಗ ಹೋಗಿ ಅದ್ರ ಎಕ್ಸ್ಪೋಜರನ್ನು ಎಷ್ಟು ಬೇಕು ಅದನ್ನು ಬೇಸಿಕ್ ಅಡ್ಜಸ್ಟ್ಮೆಂಟನ್ನು ನಾವು ಇಲ್ಲಿಂದ ಮಾಡ್ಬೋದು. ಬ್ರೈಟ್ನೆಸ್ಸನ್ನು ಝೂಮ್ ಮಾಡಿ ನೋಡಿದ್ಮೇಲೆ ಇದೊಂದು ಸ್ವಲ್ಪ ಪಿಕ್ಸೆಲೇಟ್ ಕಾಣ್ತದೆ. ಇಲ್ಲಿ ಮೇಲೆ ಬಂದು ನಾವು ಏನು ಮಾಡೋಣ, ವೆಕ್ಟರ್ ವ್ಯೂ ನೋಡ್ರಿ ಅಂದ್ರೆ ಇದು ಕ್ಲಿಯರ್ ಇಮೇಜ್ ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಯಾವ್ದು ಅಡ್ಜಸ್ಟ್ಮೆಂಟ್ ಬೇಕೋ ಇಮೇಜ್ ಪ್ರಕಾರ ಯಾವುದನ್ನು ನೀವು ಹೈಲೈಟ್ ನೋಡ್ಬೋದು. ಅದ್ರ ಫೇಸ್ ಮೇಲೆ ಭಾಳ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ಯಾವ ನಿಮಗೆ ಟೂಲ್ಸ್ ಇದೆಯಲ್ಲ ಇವತ್ತು ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಟ್ಸ್ ಜಸ್ಟ್ ಲೈಕ್ ಅ ಕ್ಯಾಮ್ರಾ ರಾ ಫಿಲ್ಟರ್ ಬೇಸಿಕ್ ಅಡ್ಜಸ್ಟ್ಮೆಂಟ್. ಇದ್ರೊಳಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಕ್ವಿಕ್ ಅಡ್ಜಸ್ಟ್ಮೆಂಟ್. ಸೊ ನೀವು ಇಲ್ಲಿ ಸ್ಯಾಚುರೇಷನ್, ಶಾರ್ಪ್ನೆಸ್, ಕ್ಲಿಯಾರಿಟಿ ಇಲ್ಲಿಂದ ನೀವು ಅಡ್ಜಸ್ಟ್ ಮಾಡಿರಿ. ಸೆಕೆಂಡ್ ಇಲ್ಲಿ ಪಕ್ಕದಾಗ ನಿಮ್ದು ಏನು ಸಿಗ್ತದೆ ಅಂದ್ರೆ ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ ಏನದ ರೈಟ್ ಸೈಡ್ ಪ್ಯಾನಲ್ ಸೇಮ್ ಅದೇ ಟೈಪ್ ಇದು ಅಡ್ಜಸ್ಟ್ಮೆಂಟ್ ಅದ. ಬಟ್ ಇಲ್ಲಿ ನೋಡ್ರಿ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಪ್ರೀಸೆಟ್ ಗತ್ಲೆ ಇದಾವೆ. ಈಗ HSLದಾಗ ಹೋದ್ಮೇಲೆ ಹ್ಯೂಸ್, ಸ್ಯಾಚುರೇಷನ್, ಲುಮಿನೆನ್ಸಿಟಿ ಒಳಗೆ ನೀವು ಸ್ಯಾಚುರೇಷನ್, ರೆಡ್ ಸ್ಯಾಚುರೇಷನ್ ಎಲ್ಲ ಅದ. ಇದನ್ನು ರೆಡ್ ಸ್ಯಾಚುರೇಷನ್ ಕ್ಲಿಕ್ ಮಾಡಿದೆ ಅಂದ್ರೆ ನೋಡ್ಬೋದು ಸಡನ್ನಾಗಿ ಅವಳ ಫೇಸ್ ಮೇಲೆ ರೆಡ್ ಸ್ಯಾಚುರೇಷನ್ ಜಂಪ್ ಆಯಿತು, ತಾನ ಹೆಚ್ಚಾಯಿತು. ಬಟ್ ನಾವೇನು ಮಾಡೋಣ ಅಂದ್ರೆ ಗ್ರೀನ್ ಚಾನಲ್ ತೊಗೊಂಡು ನಾವು ಸ್ಯಾಚುರೇಷನ್ ಕಂಪ್ಲೀಟ್ ಝೀರೋ ಮಾಡೋಣ. ಸೊ ಕಂಪ್ಲೀಟ್ ಝೀರೋ ಮಾಡೋದು ನೋಡ್ಬೋದು ಇನ್ನೂ ನಮ್ಮದು ಸ್ಯಾಚುರೇಷನ್ ಕಮ್ಮಿ ಆಗಿಲ್ಲ. ಯಾಕಂದ್ರೆ ನಾವು ಅದರದ್ದು ರೇಂಜನ್ನು ಹೆಚ್ಚು ಮಾಡೋದು. ಸೊ ಈ ಜಸ್ಟ್ ಹಿಂಗೆ ಡಾಟ್ಸ್ಕೊಂಡು ಕ್ಲಿಕ್ ಮಾಡ್ಕೊಂಡು ನೀವು ಸಪ್ರೇಟ್ ಮಾಡಿರಿ, ಗ್ರೀನ್ಗೆ ಹೆಚ್ಚು ಸ್ಪೇಸ್ ಕೊಡ್ರಿ. ನಾವು ಈಗ ನೋಡ್ಬೋದು ಕಂಪ್ಲೀಟಾಗಿ ನಾವು ಗ್ರಾಸ್ ಎಲ್ಲ ಇದ್ದದ್ದು ಏನಾಯ್ತು ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ರೆಡ್ ಚಾನಲ್ ನಾವು ಹೇಳಿದಾಗ ಸ್ಪೇಸ್ ಹೆಚ್ಚಾಗಿತ್ತು, ಅದನ್ನ ಏನು ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಸೊ ಆಲ್ಮೋಸ್ಟ್ ಲೈಕ್ -4 ಈಸ್ ಫೈನ್. ಈಗ ನೋಡ್ಬೋದು ಈಗ ನಿಮ್ದು ಇಮೇಜ್ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನಮ್ದು ಕ್ಯಾರೆಕ್ಟರ್ ಅಷ್ಟೇ ಕಲರ್ ಅದ. ಇಷ್ಟ ನೀವು ಮಾಡ್ಕೊಂಡ ನಿಮ್ದು ಲೋಗೋದ ಹಾಕಿ ಇನ್ಸ್ಟಾಗ್ರಾಮ್ದಾಗದ ಪೋಸ್ಟ್ ಮಾಡ್ಬೋದು. ಇಟ್ಸ್ ವೆರಿ ಸಿಂಪಲ್. ಸೊ ನಾವು ಈ ಎಕ್ಸಾಂಪಲ್ದಾಗ ಆಬ್ಜೆಕ್ಟ್ ರಿಮೂವ್ ಹೆಂಗೆ ಮಾಡೋದಂತ ನೋಡೋಣ. ಸೊ ನಾವು ಟೂಲ್ ಬಾರ್ಸ್ದಾಗ ಬಂದ ಕೂಡಲೇ ನೀವು ನೋಡ್ಬೋದು ನಮ್ಮ ಹತ್ರ ಕ್ಲೋನ್ ಬ್ರಷ್ ಟೂಲ್ ಅದ, ಇನ್ ಪೇಂಟಿಂಗ್ ಬ್ರಷ್, ಹೀಲಿಂಗ್ ಬ್ರಷ್, ಪ್ಯಾಚ್ ಟೂಲ್, ಬ್ಲಿಮಿಶಸ್ ರಿಮೂವಲ್, ರೆಡ್ ಐ ರಿಮೂವಲ್ ಅದ. ಸೊ ನಾವು ಈಗ ಆ 14 ನಂಬರ್ ಬಾಲ್ ರಿಮೂವ್ ಮಾಡ್ಬೇಕಂದ್ರೆ ನಾವೇನು ಮಾಡೋಣ ಅಂದ್ರೆ ಇನ್ ಪೇಂಟಿಂಗ್ ಬ್ರಷ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ರಷ್ ಸೈಜನ್ನು ಸ್ಕ್ವೇರ್ ಬ್ರಾಕೆಟ್ ಕ್ಲಿಕ್ ಮಾಡಿ ಬ್ರಷ್ ಸೈಜ್ ಇದು ದೊಡ್ಡದಾಗ್ತದೆ. ಸೊ ದೊಡ್ಡದು ಮಾಡಿ ನಾವೇನು ಮಾಡೋಣ ಅಂದ್ರೆ ಆ ಬಾಲ್ ಮೇಲೆ ಕಲರ್ ಬ್ರಷ್ ಮಾಡಿಬಿಡೋನು. ಸೊ ಬ್ರಷ್ ಮಾಡಿದ ಕೂಡಲೇ ನೀವು ನೋಡ್ಬೋದು ಎಷ್ಟು ಕ್ವಿಕ್ದಾಗ ಆ ಬಾಲ್ ರಿಮೂವ್ ಆಯ್ತಂತ. ಸೊ ಈಗ ಲೆಫ್ಟ್ ಸೈಡು ನಾವೇನು ಮಾಡೋಣ ಅಂದ್ರೆ ಸೇಮ್ ಇದನ್ನು ತೊಗೊಂಡು ನಾವು ಬ್ರಷ್ ಮಾಡೋನು. ಸೊ ಬ್ರಷ್ ಮಾಡಿದ ಕೂಡಲೇ ವಿತಿನ್ ಸೆಕೆಂಡ್ ನಮ್ದು ಏನಾಗ್ತದೆ ರಿಮೂವ್ ಆಗ್ತದೆ. ಸೊ ನೀವು ನೋಡ್ಬೋದು ಪ್ಯಾಚ್ ಥರ ಬಂದಿದ್ದ ಮೇಲೆ ನೀವು ಬ್ರಷ್ ಮಾಡಿರಂದ್ರೆ ರಿಮೂವ್ ಆಗ್ತದೆ.
ಸೊ ನಾವು ಈಗ ಮತ್ತೇನು ಮಾಡೋಣ ಅಂದ್ರೆ ಟೂಲ್ದಾಗ ಬಂದು ನಾವು ಪ್ಯಾಚ್ ಟೂಲ್ ತೊಗೊನು. ಪ್ಯಾಚ್ ಟೂಲ್ ಇತ್ತು ಭಾಳ ಸಿಂಪಲ್ ಅದು. ಜಸ್ಟ್ ನೀವು ಏನು ಮಾಡ್ಕೋದು, ಏರಿಯಾನು ಸೆಲೆಕ್ಟ್ ಮಾಡ್ಕೊರಿ, ಮೌಸನ್ನು ಮೂವ್ ಮಾಡ್ಕೊರಿ. ಮೂವ್ ಮಾಡಿದ್ಮೇಲೆ ನಿಮಗೆ ಯಾವ್ದು ಏರಿಯಾದ ಇದನ್ನು ಬೇಕೋ ಅಲ್ಲಿ ಪ್ಯಾಚ್ ಆಗ್ತದೆ ಮತ್ತು ಎಂಟ್ರ್ ಒತ್ಬಿಡ್ರಿ. ಸೊ ಸೇಮ್ ನೀವು ನೋಡ್ಬೋದು ಬ್ಲರ್ ಆದ ಪ್ಲೇಸಸ್ಗಳ ಮೇಲೆ ನಾವು ಕ್ಲಿಕ್ ಮಾಡಿ ಪ್ಯಾಚ್ ಮಾಡೋದಿದ್ದೀವಿ. ಈ ಸೈಡು ನಮಗೆ ಡಾರ್ಕ್ ಆಗಿದೆ, ಇದನ್ನು ನಾವು ತೊಗೊಂಡು ನೀವು ಜಸ್ಟ್ ಮೌಸ್ ಮೂವ್ ಮಾಡ್ರಿ ಅಂದ್ರೆ ಆಗ ರಿಮೂವ್ ಆಗ್ತದೆ. ಸೊ ಡಿಸೆಲೆಕ್ಟ್ ಮಾಡಬೇಕಂದ್ರೆ ಸೇಮ್ ಕಂಟ್ರೋಲ್ ಡಿ ಒತ್ತಿರಿ, ನಿಮ್ದು ಎಲ್ಲ ಸೆಲೆಕ್ಷನ್ ಹೋಗ್ತದೆ. ನೀವು ನೋಡ್ಬೋದು ಎಷ್ಟು ನೀಟ್ ಕ್ಲೀನಾಗಿ ಆಬ್ಜೆಕ್ಟ್ ರಿಮೂವ್ ಆಯಿತು. ಸೊ ನಾವು ಈ ಎಕ್ಸಾಂಪಲ್ದಾಗ ಏನು ನೋಡೋ ಅಂದ್ರೆ ಸೆಲೆಕ್ಷನ್ಸ್ ಹೆಂಗೆ ಮಾಡೋದಂತ. ಸೊ ನಾವಿಲ್ಲಿ ಟೂಲ್ ಬಾರ್ದಾಗ ನಾವು ನೋಡ್ಬೋದು ಆಬ್ಜೆಕ್ಟ್ ಸೆಲೆಕ್ಷನ್ ಮತ್ತು ಫ್ಲಡ್ ಸೆಲೆಕ್ಷನ್ ಟೂಲ್ಸ್ ಅಂತ 3 ಟೂಲ್ಸ್ ನಮಗೆ ಇಲ್ಲಿ ಇದಾವೆ. ಇದನ್ನು ಬಿಟ್ಟರೆ ನಿಮಗೆ ರೆಕ್ಟ್ಯಾಂಗಲ್, ಎಲಿಪ್ಟಿಕಲ್ ಟೂಲ್ ಅದ ಇದಾವೆ. ಬಟ್ ಈ ಎಕ್ಸಾಂಪಲ್ಗೆ ಇವು ಶೂಟ್ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡೋಣ ಅಂದ್ರೆ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊನು. ಸೊ ನೀವು ಫಸ್ಟ್ ಟೈಮ್ ಎಫಿನಿಟಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂದ್ರೆ ಈ ಡೈರೆಕ್ಟ್ ಆಕ್ಸೆಸ್ ಸಿಗೋದಿಲ್ಲ. ಇದನ್ನು ಆಕ್ಸೆಸ್ ಮಾಡಬೇಕಂದ್ರೆ ನೀವು ಎಡಿಟ್ದಾಗ ಹೋಗಿ ಸೆಟ್ಟಿಂಗ್ಸ್ದಾಗ ಹೋಗ್ರಿ. ಸೆಟ್ಟಿಂಗ್ಸ್ದಾಗ ಹೋದ ನಂತರ ಮಷಿನ್ ಲರ್ನಿಂಗ್ದಾಗ ಹೋಗ್ರಿ. ಸೆಗ್ಮೆಂಟೇಷನ್ದಾಗ ಇಲ್ಲಿ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸೊ 2 ಮಿನಿಟ್ಸ್ ಆಗ್ತದೆ 290 MB ಡೌನ್ಲೋಡ್ ಆಗೋಕೆ. ಸೊ ಒಮ್ಮೆ ಡೌನ್ಲೋಡ್ ಆಯ್ತಂದ್ರೆ ನೀವು ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಬೋದು. ಬಾಕಿ ಟೂಲ್ಸ್ ಯೂಸ್ ಮಾಡ್ಬೇಕಂದ್ರೆ ನಿಮಗೆ ಅಪ್ಗ್ರೇಡ್ ಮಾಡೋಕಬೇಕು. ಸೊ ನಾವು ಅದು ಆ್ಯಕ್ಟಿವೇಟ್ ಮಾಡಿದ ಮೇಲೆ ಇಲ್ಲಿ ನಾವು ಬಂದ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ವು ಅಂದ್ರೆ ಜಸ್ಟ್ ಒಂದು ಕ್ಲಿಕ್ದಾಗ ನಿಮ್ದು ಆಬ್ಜೆಕ್ಟ್ ಇದ್ದದ್ದು ಸೆಲೆಕ್ಟ್ ಆಗ್ತದೆ. ಇಲ್ಲಿ ಬಂದು ನಾವು ಕಂಟ್ರೋಲ್ ಜೆ ಒತ್ತಿದ್ವು ಅಂದರೆ ಡೂಪ್ಲಿಕೇಟ್ ಲೇಯರ್ ಸೇಮ್ ಆ್ಯಸ್ ಫೋಟೋಶಾಪ್. ನೀವು ತೆಳಗಿನ ಲೇಯರ್ ಬಂದ್ ಮಾಡ್ರಿ ಅಂದ್ರೆ ನೀವು ನೋಡ್ಬೋದು ಇದು ಸೆಲೆಕ್ಟ್ ಆಗ್ಯದ. ಸೊ ಡೂಪ್ಲಿಕೇಟ್ ಆಗಿ ಬೇರೆ ಲೇಯರ್ ಮೇಲೆ ಬಂದಿದೆ. ಕಂಟ್ರೋಲ್ ಡಿ ಒತ್ತಿರಿ, ಡಿ ಸೆಲೆಕ್ಟ್ ಆಗ್ತದೆ. ಇದಾದ್ಮೇಲೆ ಮತ್ತೆ ನಾನು ಏನು ಮಾಡ್ತೀನಿ, ಇನ್ನೊಂದು ಇಮೇಜ್ ತೊಗೊಂಡು ಬರ್ತೀನಿ. ಸೊ ಮೂವ್ ಟೂಲ್ ತೊಗೊಂಡು ಇದ್ರ ಸೈಜನ್ನು ಕಮ್ಮಿ ಮಾಡಿ ಇದನ್ನ ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ. ಸೊ ಇಲ್ಲಿಂದ ನಾವೇನು ಮಾಡೋಣ ಅಂದ್ರೆ ಅಗೇನ್ ನಾವಿಲ್ಲಿ ಮೇಲೆ ಹೋಗಿ ಟೂಲ್ ಬಾರ್ದಾಗ ಹೋಗಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡ್ಕೊನು. ಸೊ ಆಬ್ಜೆಕ್ಟ್ ಸೆಲೆಕ್ಷನ್ ಮಾಡಿದ ಕೂಡಲೇ ನೀವು ನೋಡ್ಬೋದು ಮಾರ್ಕ್ ತೋರಿಸ್ತದೆ. ನಿಮಗೆ ಒಂದು ಕ್ಲಿಕ್ ಮಾಡ್ರಿ ಅಂದ್ರೆ ಎಲ್ಲ ಸೆಲೆಕ್ಟ್ ಆಗ್ತದೆ. ಅಗೇನ್ ಕಂಟ್ರೋಲ್ ಜೆ ಒತ್ತಿರಿ. ಕಂಟ್ರೋಲ್ ಜೆ ಒತ್ತಿದ ಮೇಲೆ ಇದನ್ನು ಹೈಡ್ ಮೇಲೆ ನೀವು ನೋಡ್ಬೋದು ಎಷ್ಟು ನೀಟಾಗಿ ಇದು ಕಟ್ ಮಾಡಿದಂತ. ಸೊ ಮತ್ತು ನಾನು ಏನು ಮಾಡ್ತೀನಿ, ಮೂವ್ ಟೂಲ್ ತೊಗೋತೀನಿ. ಇದ್ರ ಸೈಜನ್ನು ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡ್ಕೊರಿ. ಸೊ ಕಮ್ಮಿ ಮಾಡಿರಿ ಸೈಜನ್ನು. ರೊಟೇಟ್ ಬೇಕಾಯ್ತಂದ್ರೆ ರೊಟೇಟ್ ಮಾಡ್ಕೊನು. ಸೊ ರೊಟೇಟ್ ಮಾಡ್ಕೊಂಡು ಅದನ್ನು ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ. ಸೊ ನಾವು ಈಗೇನು ಮಾಡೋಣ ಅಂದ್ರೆ ಲೇಯರ್ ಬಾಟಮ್ದಾಗ ನೀವು ಇಲ್ಲಿ ನೋಡ್ಬೋದು ವೈಬ್ರೆಂಟ್ಸ್ ಅಂತ ಅದ. ವೈಬ್ರೆಂಟ್ಸ್ದಾಗ ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಂಡ್ರೆ ನೀವು ನೋಡ್ಬೋದು ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತದೆ. ಸೊ ಈಗ ನಾವು ಏನು ಮಾಡೋಣ ಅಂದ್ರೆ ವೈಬ್ರೆಂಟ್ಸನ್ನು ತೊಗೊಂಡು ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ವು ಅಂದ್ರೆ ಆ ಲೇಯರ್ ಒಳಗೆ ಹೋಗ್ತದೆ. ಎಕ್ಸ್ಟ್ರಾ ಲೇಯರ್ ನಾವೇನು ಮಾಡೋಣ, ಡಿಲೀಟ್ ಮಾಡೋಣ. ಸೊ ನಾವು ಈಗೇನು ಮಾಡೋಣ ಅಂದ್ರೆ ನಮ್ಮ ಕ್ಯಾರೆಕ್ಟ್ರಿಗೆ ಶಾಡೋ ಕೊಡೋಣ. ಶಾಡೋ ಕೊಡಬೇಕಂದ್ರೆ ಟೂಲ್ದಾಗ ನೀವು ತೆಳಗೆ ಬಂದ ಕೂಡಲೇ ನಿಮ್ಗೆ ಶೇಪ್ ಟೂಲ್ ಸಿಗ್ತದೆ. ಇದ್ರ ನೋಡ್ಬೋದು ನಮ್ಮ ಕಡೆ ಇಷ್ಟೆಲ್ಲ ಶೇಪ್ ಟೂಲ್ಸ್ಗಳು ಇಲ್ಲಿ ಅವೈಲೇಬಲ್ ಇದಾವೆ. ಸೊ ಇಲ್ಲಿ ನೀವು ಸ್ಟಾಪ್ದಾಗ ನೋಡ್ಬೋದು ರೆಕ್ಟ್ಯಾಂಗಲ್ ಟೂಲ್ ಅದ, ಎಲಿಪ್ಸ್ ಟೂಲ್ ಅದ, ಆಮೇಲೆ ಟ್ರಯಾಂಗಲ್ ಟೂಲ್ ಅದ, ಸ್ಟಾರ್ ಟೂಲ್, ಪಾಲಿಗನಲ್ ಟೂಲ್. ನೀವು ಆಲ್ಮೋಸ್ಟ್ ಇವೆಲ್ಲ ಟೂಲ್ಸು 3-4 ನೀವು ಫೋಟೋಶಾಪ್ದಾಗ ನೋಡಿರ್ಬೋದು. ಸೊ ನಾವೀಗ ಶಾಡೋ ಕೊಡಬೇಕಂದ್ರೆ ಎಲಿಪ್ಸ್ ಟೂಲನ್ನು ಸೆಲೆಕ್ಟ್ ಮಾಡ್ಕೊನು. ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ನಾವು ಸರ್ಕಲ್ ಮಾಡೋನು. ಸೊ ಶಾಡೋ ಗತ್ಲೆ, ಸರ್ಫೇಸ್ ಗತ್ಲೆ ಮೂವ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇದನ್ನು ಅಡ್ಜಸ್ಟ್ ಮಾಡಿರಿ. ಸೊ ಲೇಯರ್ನ ಏನು ಮಾಡ್ಕೊಂಡು ಅಂದ್ರೆ ಕ್ಯಾರೆಕ್ಟರ್ ತೆಳಗೆ ಪ್ಲೇಸ್ ಮಾಡ್ಕೊಂಡು ಇದನ್ನು ಒಂದು ಸ್ವಲ್ಪ ರೊಟೇಟ್ ಮಾಡ್ಕೊರಿ. ಯಾವ ಥರ ಶಾಡೋ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಲ್ಲಿ ಫಿಲ್ ಸ್ಟ್ರೋಕನ್ನು ನಾವೇನು ಮಾಡ್ಕೊಂಡು ಮೊದಲ ಕ್ಯಾನ್ಸಲ್ ಮಾಡೋನು. ಆಮೇಲೆ ಫಿಲ್ ಕಲರ್ ನಾವೇನು ಮಾಡ್ಕೋಬೇಕು, ಶಾಡೋದನ್ನು ಬ್ಲ್ಯಾಕ್ ತೊಗೋಬೇಕು. ಬ್ಲ್ಯಾಕ್ ಇಲ್ಲ ಆಯ್ತಂದ್ರೆ ಪಿಕ್ ತೊಗೊಂಡು ಇದ್ರೊಳಗೆ ಡಾರ್ಕ್ ಯಾವ ಪಾಯಿಂಟ್ ಅದ ಅಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿರಿ. ಆ ಕಲರ್ ಇದ್ದಿದ್ದ ಆ ನಮ್ಮ ಶೇಪಿಗೆ ಬರ್ತದೆ. ಸೊ ಒಮ್ಮೆ ಅದನ್ನು ಮಾಡಿದ ಕೂಡಲೇ ನಾವೇನು ಮಾಡೋಣ ಅಂದ್ರೆ ಫಿಲ್ಟರ್ಸ್ದಾಗ ಹೋಗಿ ಗಾಷನ್ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಗಾಷನ್ ಬ್ಲರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಶಾಡೋ ಎಷ್ಟು ಬ್ಲರ್ ಬೇಕಲ್ಲ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ವ್ಯಾಲ್ಯೂನ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಸೊ ಒಮ್ಮೆ ನಿಮಗೆ ಸ್ಯಾಟಿಸ್ಫೈ ಆದಮೇಲೆ ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಅದ್ರ ಸೊ ಶೇಪ್ ಸೈಜ್ ಎಲ್ಲ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಈಗ ಇಲ್ಲಿ ನೋಡ್ಬೋದು ಆ ಶಾಡೋ ಈ ಸೈಡಿಗೆ ಬೀಳತ್ತದ. ನಾವು ಇದನ್ನ ಏನು ಮಾಡ್ಕೊಂಡು ಸ್ವಲ್ಪ ಸೈಜನ್ನ ಅಡ್ಜಸ್ಟ್ ಮಾಡ್ಕೊನು. ಸೊ ದ್ಯಾಟ್ಸ್ ಇಟ್. ಸೊ ನೀವು ನೋಡ್ಬೋದು ಇಷ್ಟು ಸಿಂಪಲ್ಲಾಗಿ ನೀವು ಇದ್ರೊಳಗೆ ಟೂಲ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ನೀವು ಫೋಟೋಶಾಪ್ ಯೂಸರ್ ಇದ್ರಂದ್ರೆ ಈ ಸಾಫ್ಟ್ವೇರ್ ಕಲಿಯೋಕೆ ನಿಮ್ಗೆ ಭಾಳ ಹೊತ್ತಂಗಿಲ್ಲ. ಸೊ ಕಮೆಂಟ್ ಮಾಡಿ ಹೇಳ್ರಿ ನೀವು ಫೋಟೋಶಾಪ್ ಯೂಸರ್ ಇದ್ರೋ ಆ್ಯಂಡ್ ಹೊಸವಾಗಿ ನೀವು ಇದನ್ನು ಕಲಿಯತ್ತಿದ್ರ ಅಂದ್ರೂ ನಾನು ಮುಂದಿನ ಕ್ಲಾಸಸ್ಗಳ್ದಾಗ ಡೀಟೇಲಾಗಿ ಇದ್ರ ಬಗ್ಗೆ ವಿಡಿಯೋಗಳು ಮಾಡಿ ಹಾಕ್ತೀನಿ. ನಿಮಗೇನು ಕಲಿಯೋದದ ಕಮೆಂಟ್ದಾಗ ಹೇಳಿಬಿಡ್ರಿ, ಅದ್ರ ಬಗ್ಗೆ ನಾನು ವಿಡಿಯೋಗಳು ಮಾಡಿ ಹಾಕ್ತೀನಿ. ಸೊ ಟಿಲ್ ದೆನ್ ಸ್ಟೇ ಕ್ರಿಯೇಟಿವ್.
ಥ್ಯಾಂಕ್ ಯು.